ಕಾಡಿ ಬೇಡಿದ್ರು ಹೆತ್ತವರು ಕನಿಕರ ತೋರದ ಕುಲಪುತ್ರ ಅಪ್ಪ ಅಮ್ಮ ತಂಗಿಯ ಕೊಲೆ ಮನೆಯಲ್ಲೇ ಸಮಾಧಿ ದೂರು ಕೊಡಲು ಹೋಗಿ ಸಿಕ್ಕಿ ಬಿದ್ದಿದ್ದ ಹೇಗೆ ಹಂತಕ ನೋಡೋಣ ಹಂತಕ ಪುತ್ರ ಸುದ್ದಿಯಲ್ಲಿ. ವಿಜಯನಗರದ ಕೊಟ್ಟೂರಲ್ಲಿ ತ್ರಿಬಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಗನಿಂದಲೇ ತಂದೆ ತಾಯಿ ಮತ್ತು ತಂಗಿ ಹತ್ಯೆ ಪ್ರಕರಣ ಏನಾಯಿತು. ಆರೋಪಿ ಅಕ್ಷಯ್ನನ್ನ ಈಗ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು ಸ್ಥಳ ಮಹಜರನ್ನ ಮಾಡೋದಕ್ಕೆ. ಕೊಟ್ಟೂರಿನ ಎಲ್ಬಿ ಬಡಾವಣೆಯಲ್ಲಿರುವಂತಹ ನಿವಾಸ ಇದು. ಆರೋಪಿಯನ್ನ ಪೊಲೀಸರು ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದಿದ್ದಾರೆ. ಮೂವರನ್ನ ಕೊಲೆ ಮಾಡಿ ಮನೆಯಲ್ಲೇ ಹೂತು ಹಾಕಿದ್ದ. ಕೊಟ್ಟೂರಿನ ಎಲ್ಬಿ ಬಡಾವಣೆಯಲ್ಲಿರುವಂತಹ ಮನೆ ನಿವಾಸ. ಮನೆಯ ಹಾಲ್ನಲ್ಲಿ 3 ಶವಗಳನ್ನ ಹೂತು ಹಾಕಿದ್ದಾರೆ ಅಕ್ಷಯ್. ತಂದೆ ತಾಯಿ ಮತ್ತು ತಂಗಿಯನ್ನ ಎಸ್ಪಿ ಮತ್ತು ತಹಶೀಲ್ದಾರ್ ಸಮ್ಮುಖದಲ್ಲಿ ಶವಗಳನ್ನ ಈಗ ಹೊರಗೆ ತೆಗೆಯಲಾಗಿದೆ. ಆರೋಪಿ ಅಕ್ಷಯ್ನನ್ನ ಕೊಟ್ಟೂರಿಗೆ ಕರೆದುಕೊಂಡು ಬಂದಿದ್ದಾರೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸರು ಮೂವರನ್ನ ಕೊಲೆ ಮಾಡಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕೆ ಇತ್ತು ಹೋಗಿದ್ದ. ನಾಟಕ ಮಾಡಿದ್ದಾರೆ. ಈತನನ್ನ ತೀವ್ರ ವಿಚಾರಣೆ ನಡೆಸಿದಾಗ ತಾನೇ ಕೊಲೆ ಮಾಡಿರುವಂತಹ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಫೈನಲ್ ಮನೆಯ ಹಾಲ್ನಲ್ಲಿ 4-5 ಅಡಿ ಆಳದ ಗುಂಡಿಯನ್ನು ತೆಗೆದು ಡೆಡ್ ಬಾಡಿಗಳನ್ನು ಮುಚ್ಚಿರುವಂತಹ ದೃಶ್ಯವನ್ನು ಮತ್ತೊಂದು ಕಡೆ ನೋಡ್ತಾ ಇದೆ. ಕೊಟ್ಟೂರಲ್ಲಿ ತಂದೆ ತಾಯಿ ತಂಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮನೆಯಲ್ಲಿ 4 ಅಡಿ ಆಳ 2 ಅಡಿ ಅಗಲದ ಗುಂಡಿಯನ್ನು ತೋಡಿದ್ದ ಹಂತಕ ಮನೆಯ ಹಾಲ್ನಲ್ಲಿ ಮನೆಯಲ್ಲೇ ಗುಂಡಿ ತೋಡಿ ಸಮಾಧಿಯನ್ನ ಮಾಡಿದ ಅಕ್ಷಯ್. ಜನವರಿ 26ರಂದು ಕೊಲೆ ಮಾಡಿದ್ದಿದು. ಒಬ್ಬರ ಕಾಲು ಕಟ್ಟು ಮಾಡಿ ಒಂದೇ ಗುಂಡಿಯಲ್ಲಿ ಸಮಾಧಿಯನ್ನ ಮಾಡಿದ್ದ. ಮನೆಯ ಹಾಲ್ನಲ್ಲಿ ಹೂತು ಹಾಕಿದ್ದ ಅಕ್ಷಯ್. ಇದಾದ್ಮೇಲೆ ಅವರೆಲ್ಲೋ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ನಾಟಕ ಮಾಡಿದ್ದ. ಅದು ಕೂಡ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿ ಈತ ಸಿಕ್ಬಿದ್ದಿದ್ದಾನೆ. ಈತನ ಮೇಲೆ ಅನುಮಾನ ಬಂದು ವಿಚಾರಣೆ ನಡೆಸಿದಾಗ ಗೊತ್ತಾಗಿದೆ. ಇನ್ನು ತ್ರಿಬಳಿ ಮರ್ಡರ್ನ ಇಂಚಿಂಚು ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಪೊಲೀಸರ ತೀವ್ರ ವಿಚಾರಣೆಯ ವೇಳೆ ಅಕ್ಷಯ್ ಈತನ ಕ್ರೌರ್ಯ ಬಯಲಾಗಿದೆ. ಭಯಾನಕವಾಗಿ ಕೊಂದು ವಿಕೃತಿಯನ್ನ ಮೆರೆದಿದ್ದಾನೆ ಮನೆ ಮಗ. ತಂದೆ ತಾಯಿ ಮತ್ತು ತಂಗಿಯನ್ನ ಕೊಂದು ವಿಕೃತಿಯನ್ನ ಮೆರೆದಿದ್ದ. ಜನವರಿ 26ರಂದು ಒಂದೇ ಸಲ ಮೂವರ ಕೊಲೆ ಆಗಿಲ್ಲ ನೋಡಿ. ಇವರನ್ನ ಮೂವರನ್ನ ಮನೆಯಲ್ಲಿ ಪ್ರತ್ಯೇಕವಾಗಿ ಕೊಲೆಗೈದಿದ್ದಾನೆ ಅನ್ನೋ ಮಾಹಿತಿ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಈ ಪಾಪಿ ತಂದೆ ತಂಗಿ ಇಲ್ಲದಾಗ ಮೊದಲಿಗೆ ತಾಯಿಯ ಹತ್ಯೆ ಮಾಡಿದ್ದಾನೆ. ಚಾಕುವಿನಿಂದ ಕೊಂದು ಕೊಠಡಿಯಲ್ಲೇ ಶವವನ್ನ ಇಟ್ಟಿದ್ದ ಮನೆ ಒಳಗೇನೆ. ಅವ್ರಿಗೆ ಗೊತ್ತಿರಲಿಲ್ಲ. ಇದಾದ್ಮೇಲೆ ಗಿಫ್ಟ್ ಕೊಡ್ತೀನಿ ಬಾ ಅಂತ ಒಳಗೆ ಕರೆದುಕೊಂಡು ಹೋಗಿ ತಂಗಿಯನ್ನು ಹತ್ಯೆ ಮಾಡಿದ್ದಾನೆ. ತಂಗಿ ತಾಯಿ ಶವಗಳನ್ನ ಕೊಠಡಿಯಲ್ಲಿ ಭೂಪ ಹಾಕಿದ್ದ. ಇದಾದ್ಮೇಲೆ ನಂತರ ಮನೆಗೆ ಬಂದು ಟಿವಿ ನೋಡ್ತಾ ಕುಳಿತಿದ್ದಂತ ತಂದೆ ಮತ್ತೆ ಅವರ ತಂದೆ ಹತ್ಯೆ ಮಾಡ್ತಾರೆ. ಈ 3 ಮರ್ಡರ್ ಆದ್ಮೇಲೆ ಹಾಲ್ನಲ್ಲೇ ಗುಂಡಿ ತೋಡಿ 3 ಶವಗಳನ್ನ ಮುಚ್ಚಾಕ್ಬಿಟ್ಟಿದ್ದ, ದಫನ್ ಮಾಡಿದ್ದ. ವಿಚಾರಣೆಯ ವೇಳೆ ತನ್ನ ಕ್ರೌರ್ಯವನ್ನ ಪಾಪಿ ಅಕ್ಷಯ್ ಬಾಯ್ಬಿಟ್ಟಿದ್ದಾನೆ. ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಮಾಡಿರುವಂಥದ್ದು. ಮೊದಲಿಗೆ ತಾಯಿಯನ್ನು ಕೊಲೆ ಮಾಡಿದ್ದು, ಅದಾದ್ಮೇಲೆ ತಂಗಿ ಕೊಲೆ ಮಾಡಿದ್ದು, ಅದಾದ್ಮೇಲೆ ತಂದೆ ಕೊಲೆ ಮಾಡಿದ್ದು. ವಿಚಾರಣೆ ಸಂದರ್ಭದಲ್ಲಿ ಈತ ಎಲ್ಲವನ್ನ ಬಾಯ್ಬಿಟ್ಟಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಡೀಟೇಲ್ಸ್ ನೋಡ್ತಾ ಇದ್ರೆ, ಕೊಲೆಯ ಹಿನ್ನೆಲೆಯನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಮತ್ತು ಭಯ ಎರಡೂ ಕೂಡ ಆಗ್ತಾ ಇದೆ. ರೀಸನ್ ಏನು ಅಂತದ್ದು ಕೂಡ ವ್ಯಕ್ತಿ ಪೊಲೀಸರ ಮುಂದೆ ಬಾಯ್ ಬಿಟ್ಟಿರ್ತಾನೆ ಅಂತ ಅನ್ಸುತ್ತೆ. ಇಲ್ಲಿವರೆಗೂ ಏನೇನು ವಿಚಾರಣೆಯಾಗಿದೆ, ಬೇರೆ ಯಾರಾದರೂ ಶಾಮೀಲ್ ಆಗಿದ್ರಂತ ಈ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಖಂಡಿತ ಅರುಣ್, ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಭೀಕರ ಕೊಲೆ ಏನಿದೆ, ಇಡೀ ಕೊಟ್ಟೂರು ಪಟ್ಟಣವನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸ್ತಕ್ಕಂಥ ಘಟನೆ. ಈತನ ವಿಕೃತಿ ಮತ್ತು ಈತನ ರಾಕ್ಷಸಿ ಕೃತ್ಯ ಏನಿದೆ, ಇದು ಹಿಂಚಿಂಚಾಗಿ ಪೊಲೀಸರ ವಿಚಾರಣೆ ವೇಳೆ ಕೂಡ ಈತ ಬಾಯ್ಬಿಟ್ಟಿರ್ತಕ್ಕಂಥ ಅಂಶ ಕೂಡ ಈಗ ಬಯಲಾಗ್ತಾ ಇದೆ. ಇಡೀ ಈತನ ಅಂದ್ರೆ ಈ ರೀತಿಯಾದಂತಹ ಒಂದು ದುಷ್ಕೃತ್ಯ ಏನಿದೆ, ಇದು ಒಂದು ರೀತಿಯ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಈತ ಕೊಲೆ ಮಾಡ್ತಕ್ಕಂಥ ಮೂವರು ಏನಿದ್ದಾರೆ,
ತಂದೆ, ತಾಯಿ ಮತ್ತು ತಂಗಿ ಏನಿದ್ದಾರೆ ಇವರು ಮೂವರನ್ನು ಕೂಡ ಈತ ಒಂದೇ ಬಾರಿ ಕೊಲೆ ಮಾಡಲ್ಲ ಅನ್ನೋದು ಕೂಡ ಈಗ ವಿಚಾರಣೆ ವೇಳೆ ಕೂಡ ಪಾಪಿ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸಾಕಷ್ಟು ಆಸೆ ಆಮಿಷಗಳನ್ನು ಮತ್ತೆ ಗಿಫ್ಟ್ ಕೊಡುವ ಆಸೆಯನ್ನು ಕೂಡ ನೆಪವೊಡ್ಡಿ ಈ ರೀತಿಯಾಗಿ ಒಬ್ಬೊಬ್ಬರನ್ನಾಗಿ ಈತ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಮೊದಲಿಗೆ ಜನವರಿ 26ರಂದು ಈತ ತಂದೆ ಮತ್ತು ಈತನ ಸಹೋದರಿ ಇಬ್ಬರು ಕೂಡ ಅವರು ಕೊಟ್ಟೂರು ಪಟ್ಟಣ ಮಾರ್ಕೆಟ್ಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತಾಯಿ ಕೂಡ ಇರ್ತಾರೆ. ತಾಯಿಯನ್ನ ಹಾಲಲ್ಲಿ ಕುಳಿತಿರ್ತಕ್ಕಂಥ ತಾಯಿಯನ್ನ ಕೊಠಡಿ ಒಳಗಡೆ ಕರೆದು ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋದಾಗಿ ಕೊಠಡಿ ಒಳಗೆ ಕರೆದು ತಾಯಿಯನ್ನ ಕತ್ತುಗೆ ಚಾಕುವಿಂದ ಕೂಡ ಇರುತ್ತಾನೆ. ಇರದ ನಂತರ ತಾಯಿಯನ್ನ ಸಾಯಿಸಿ ಕೊಠಡಿಯಲ್ಲಿ ಹಾಕಿದ ನಂತರ ಮತ್ತೆ ತಂಗಿಗೆ ಫೋನ್ ಮಾಡಿ ಕರೆಸ್ಕೊಳ್ತಾನೆ. ತಂಗಿ ಕೂಡ ಅದೇ ರೀತಿಯಾದಂತ ನಿನಗೆ ಒಂದು ಗಿಫ್ಟ್ ತಂದಿನ ಅಂತೇಳಿ ನೆಪವೊಡ್ಡಿ ಅದೇ ರೀತಿಯಾಗಿ ತಂಗಿಯನ್ನ ಕೂಡ ಚಾಕುವಿನಿಂದಿರಿದು ಕೊಲೆ ಮಾಡಿ ಆ ಇಬ್ಬರು ಮೃತದೇಹಗಳನ್ನ ಕೂಡ ಆತ ಕೊಠಡಿಯಲ್ಲಿ ಹಾಕಿರ್ತಾನೆ. ಅದಾದ ನಂತರ ಕೆಲ ಗಂಟೆಗಳ ಬಳಿಕ ತಂದೆ ಕೂಡ ಮತ್ತೆ ಮನೆಗೆ ಬಂದಾಗ ಇಬ್ಬರನ್ನು ಕೂಡ ಕೇಳ್ತಾನೆ. ತನ್ನ ಪತ್ನಿ ಮತ್ತು ಮಗಳು ಎಲ್ಲಿ ಹೋಗಿದ್ದಾರೆ ಅಂತೇಳಿ ಕೇಳಿದಾಗ ಅವರು ಮಾರ್ಕೆಟ್ಗೆ ಹೋಗಿದಾರನ್ನ ಮಾಹಿತಿಯನ್ನು ಕೂಡ ಈತ ಹೊರಗಡೆ ಹೋಗಿದಾರನ್ನ ಮಾಹಿತಿಯನ್ನು ಕೂಡ ಕೊಡ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಏನ್ ಭೀಮರಾಜ್ ಈತನ ತಂದೆ ಇರ್ತಾನೆ, ಆತ ಒಂದು ಹಾಲ್ನಲ್ಲಿ ಟಿವಿ ನೋಡ್ತಾ ಕುಳಿತ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದು ಆತನಿಗೂ ಕೂಡ ಕತ್ತನ್ನ ಒಂದು ಚಾಕುವಿನಿಂದ ಹಿಡಿದು ಕತ್ತನ್ನು ಕೂಡ ಕೊಯ್ದು ಅದಾದ ನಂತರ ಅಲ್ಲಿ ಕೂಡ ವಿಕೃತಿಯನ್ನು ಕೂಡ ಮೆರೆದಿರ್ತಕ್ಕಂಥದ್ದು. ಮೂವರ ಕೊಲೆಯನ್ನ ಮಾಡಿದ ಬಳಿಕ ಆ ಮೂವರನ್ನ ಕೊಲೆ ಮಾಡಿ ಆ ಮೃತದೇಹಗಳನ್ನು ಕೂಡ ಒಂದೇ ಕೊಠಡಿಯಲ್ಲಿ ಹಾಕ್ತಾನೆ. ಅದಾದ ಬಳಿಕ ಆತ ಅದೇ ಒಂದು ಮನೆಯ ಹಾಲ್ನಲ್ಲಿ ಏನಿದ್ದಾನೆ ಅದು ಟೈಲ್ಸ್ ಹಾಕಿರ್ತಾರೆ. ಟೈಲ್ಸ್ ನ ಬಂಡೆಯನ್ನ ಮಿಷನ್ ಇಂದ ಒಡೆದು ಅಲ್ಲಿ ಸುಮಾರು 4 ಅಡಿ ಆಳದಲ್ಲಿ ಒಂದು ಗುಂಡಿಯನ್ನ ತೋಡ್ತಾನೆ. ಗುಂಡಿಯನ್ನ ತೋಡಿ 3 ಮೃತಗಳ ದೇಹಗಳನ್ನು ಕೂಡ ಒಂದೇ ಗುಂಡಿಯಲ್ಲಿ ಹಾಕಿ ಮುಚ್ತಾನೆ. ಆದ್ರೆ ಅದು ಚಿಕ್ಕದಾದಂತ ಗುಂಡಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತನ್ನ ತಂದೆ 2 ಕಾಲನ್ನು ಕೂಡ ಆತ ಕಟ್ ಮಾಡಿ ಆ ಗುಂಡಿಯಲ್ಲಿ ಕೂಡ ಹಾಕಿರ್ತಕ್ಕಂಥ ದುಷ್ಕೃತ್ಯ ಕೂಡ ಆತ ವಿಚಾರಣೆ ವೇಳೆ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಈತ ಮೂವರ ದೇಹಗಳನ್ನ ಆತ ಗುಂಡಿಯಲ್ಲಿ ತೋಡಿದ ನಂತರ ಈತ ಜನವರಿ 27ಕ್ಕೆ ಬೆಂಗಳೂರಿಗೆ ಕೂಡ ತೆರಳ್ತಾನೆ. ಅಲ್ಲಿ ಸಾಕಷ್ಟು ಕಥೆಯನ್ನ ಕಟ್ತಾನೆ. ಪೊಲೀಸರಿಗೆ ನಾಪತ್ತೆ ಆಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರನ್ನ ಕೂಡ ದೂರು ಕೊಡ್ತಾನೆ. ಆದ್ರೆ ವಿಚಾರಣೆ ವೇಳೆ ಈತನ ಸಂಶಯ ಮತ್ತು ಅನುಮಾನಗೊಂಡಿರ್ತಕ್ಕಂಥ ಪೊಲೀಸರಿಗೆ ಸಾಕಷ್ಟು ಅನುಮಾನ ಬಂದಾಗ ಈತನ ವಿಚಾರಣೆ ಮಾಡಿದಾಗ ಈತ ಕೊಲೆ ಮಾಡಿರ್ತಕ್ಕಂಥದ್ದು ಬಾಯ್ಬಿಟ್ಟಿರ್ತಕ್ಕಂಥದ್ದು. ಇವತ್ತು ತಿಲಕ್ ನಗರ ಪೊಲೀಸ್